ಹಾಯ್ ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಸಿರಿ ಬಳ್ಳಾರಿ ಕ್ರಿಯೇಟರ್ಸ್ ಟಾಕ್ ಕಡೆಯಿಂದ. ಇವತ್ತು ಆ್ಯಕ್ಚುಲಿ ಒಬ್ರು ಗೆಸ್ಟ್ ಬರಬೇಕಿತ್ತು. ಸಮ್ ರೀಸನ್ಸಿಂದ ಅವರು ಬರಲಿಕ್ಕಾಗಿಲ್ಲ. ಅದಕ್ಕೆ ನಾನು ನಿಮ್ಮ ಮೊದಲಿನ ಗೆಸ್ಟ್. ಸೊ ಹಾಯ್ ಸಿರಿ. ಹಲೋ. ಥ್ಯಾಂಕ್ ಯು. ವೆಲ್ಕಮ್. ಯಾಕೆ ಗೊತ್ತಾ ಥ್ಯಾಂಕ್ ಯು ಹೇಳಿದ್ದು? ಇಲ್ಲ ಹೇಳಿ. ಆ್ಯಕ್ಚುಲಿ ಬೇರೆಯವ್ರಿಗೆ ನಿಮಗೆ ಗೊತ್ತು, ಆ್ಯಕ್ಚುಲಿ ನೀವೇ ಆ್ಯಂಕರು, ಬಟ್ ಬೇರೆಯವ್ರಿಗೆ ಇನ್ವೈಟ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಅವ್ರು ಕ್ಯಾನ್ಸಲ್ ಆದಂತ ನೀವೇ ಗೆಸ್ಟಾಗಿ ಮಾಡ್ತಿದ್ದೀರಾ. ಸೊ ಇದೊಂದು ಎಪಿಸೋಡ್ ಮಾತ್ರ ನೀವು ಕ್ಯಾಮ್ರಾ ಆ್ಯಸ್ ಎ ಗೆಸ್ಟ್ ನೀವು ಇರ್ತೀರಾ. ಬಟ್ ನೆಕ್ಸ್ಟ್ ಎಪಿಸೋಡಿಂದ ಬೇರೆಯವರು ಬರ್ತಾರೆ. ನೀವು ಅವ್ರಿಗೆ ಕ್ವಶನ್ಸ್ ಕೇಳ್ತೀರಾ, ಅವ್ರು ನಿಮಗೆ ಆನ್ಸರ್ಸ್ ಕೊಡೋದು ಅದು ನೆಕ್ಸ್ಟ್ ವೀಡಿಯೋಯಿಂದ ಬರುತ್ತೆ. ಸೊ ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಆಕ್ಸೆಪ್ಟಿಂಗ್ ಆ್ಯಸ್ ಎನ್ ಆ್ಯಂಕರ್ ಇನ್ ದ ಶೋ ಕಾಲ್ಡ್ ಬಳ್ಳಾರಿ ಕ್ರಿಯೇಟರ್ಸ್ ಟಾಕ್. ಸೊ ಬೇಸಿಕಲಿ ನಿಮ್ಮ ಬಗ್ಗೆ ನಂಗೆ ಜಾಸ್ತಿ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋದು ನೀವೊಬ್ಬರು ಪ್ರಮೋಷನ್ಸ್ ಶೂಟ್ಸ್ ಮಾಡ್ತೀರಾ, ಫಿಟ್ನೆಸ್ ಫ್ರೀಕ್ ಆಗಿರ್ತೀರಾ, ಪ್ಲಸ್ ಕೆಲವೊಂದು ಕಾಮಿಡಿ ವೀಡಿಯೋಸ್ನು ಮಾಡಿದ್ದಾರೆ. ಸೊ ಫಸ್ಟಾಗಿ ನಿಮ್ಮ ಲೈಫಲ್ಲಿ ನಿಮಗೆ ಸಪೋರ್ಟ್ ಮಾಡೋರು ಯಾರು ಫಸ್ಟ್ ಆಫ್ ಆಲ್? ನನ್ನ ಮೇನ್ ಸಪೋರ್ಟರ್ ಬಂದ್ಬಿಟ್ಟು ನಮ್ಮ ಹಸ್ಬೆಂಡ್. ಓಕೆ. ಸೊ ಅವ್ರ ಕಡೆಯಿಂದನೇ ನಾನು ಇವೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದೆ. ಓಕೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಫಿಟ್ನೆಸ್ ಫ್ರೀಕ್ ಅಂತೀರಲ್ವಾ? ಎಸ್. ಸೊ ಯಾವಾಗಿಂದ ನಿಮ್ಮ ಫಿಟ್ನಾಗಿ ಇರಬೇಕಂತ ಡಿಸೈಡ್ ಮಾಡಿರೋದು, ಅದನ್ನು ಹೆಂಗೆ ಕಂಟಿನ್ಯೂ ಮಾಡಿದ್ದೀರಾ? ಆ್ಯಕ್ಚುಲಿ ನಂದು ಸೆಕೆಂಡ್ ಡೆಲಿವರಿ ಆದಮೇಲೆ ಸೊ ನನ್ನ ಮಿರರ್ನ ನೋಡ್ಕೊಂಡ ನಂತರ ನನಗೆ ಇಷ್ಟ ಆಗ್ತಿದ್ದಿಲ್ಲ. ಸೊ ನಾವು ಒಂದ್ಸತಿ ರೆಸ್ಟೋರೆಂಟ್ಗೆ ಹೋಗಿದ್ವಿ. ಅಲ್ಲಿ ಒಂದು ಪೋಸ್ಟರ್ ಇತ್ತು, ಲೇಡೀಸ್ ಫಿಟ್ನೆಸ್ ಜಿಮ್ ಅಂತ ಹೇಳ್ಬಿಟ್ಟು. ಸೊ ಲೆಟ್ಸ್ ಗಿವ್ ಎ ಟ್ರೈ ಅಂತ ಹೇಳ್ಬಿಟ್ಟು ನಾನು ಜಾಯ್ನ್ ಆದೆ. ಸೊ ಅವಾಗಿಂದ ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಫಿಟ್ನೆಸ್ ಬಗ್ಗೆ ತಿಳ್ಕೊಬೇಕು ಮಾಡಬೇಕು ಅನ್ನೋದು ತುಂಬ ಇಂಟ್ರೆಸ್ಟ್ ಬಂತು. ಸೊ ಅದಕ್ಕಾಗಿ ನಾನು ಕಂಟಿನ್ಯೂ ಮಾಡಿದೆ. ಟಿಲ್ ನಾನು ಕಂಟಿನ್ಯೂ ಮಾಡ್ತಾನೇ ಇದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಪ್ರಮೋಷನ್ಸ್. ಸೊ ಪ್ರಮೋಷನ್ಸ್ ಯಾವ ಥರ ಸ್ಟಾರ್ಟ್ ಆಯ್ತು ನಿಮ್ಮ ಲೈಫಲ್ಲಿ? ಆ್ಯಕ್ಚುಲಿ ನಾನು ಪ್ರಮೋಷನ್ಸ್ ಮಾಡಬೇಕು ಅಂತ ಬರಲಿಲ್ಲ. ಆ್ಯಸ್ ಎ ಮಾಡೆಲ್ ಆಗಿ ನಾನು ಮಾಡ್ತಾ ಇದ್ದೆ ಸಮ್ ಮೇಕಪ್ ಅಕಾಡೆಮೀಸ್ನಲ್ಲಿ. ಅಲ್ಲಿ ಒಬ್ಬರು ಪರಿಚಯ ಆದರು. ಸೊ ಮೇಡಮ್ ನಮಗೆ ಒಂದು ಪ್ರಮೋಷನ್ ಇದೆ ಮಾಡಬೇಕು ಅಂತ ಹೇಳ್ತಾಯಿದ್ರು. ಸೊ ಅದು ಬಂದುಬಿಟ್ಟು ವಿ ಇವೆಂಟ್ಸ್ ಅಂತ. ದಟ್ ವಾಸ್ ಮೈ ಫಸ್ಟ್ ಪ್ರಮೋಷನ್ ನನ್ನ ಮಾತು. ಸೊ ಅಲ್ಲಿಂದ ನಂದು ಜರ್ನಿ ಸ್ಟಾರ್ಟ್ ಆಯಿತು. ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಸ್ಟಾರ್ಟ್ ಆಯ್ತು. ಅದು ಮಾಡಬೇಕು ಅಂತ ನಾನು ಆ ಫೀಲ್ಡಲ್ಲಿ ಹೋಗಿದ್ದಿಲ್ಲ. ಸೊ ಟಿಲ್ ನಾವು ಇದು ಕಂಟಿನ್ಯೂ ಆಗ್ತಾನೆ ಇದೆ ಹಾಗೆ. ಸೊ ಮಾಡಲಿಂಗ್ ಅಂತ ಹೇಳಿದ್ರಲ್ಲ, ಮಾಡಲಿಂಗಲ್ಲಿ ಏನು ಮಾಡ್ತಿದ್ರು ನೀವು? ಮಾಡಲಿಂಗಲ್ಲಿ ಅಂತಂದರೆ ಲೈಕ್ ಪಾರ್ಲರ್ ಲೈಕ್ ಮೇಕಪ್ ಅಕಾಡೆಮೀಸ್ ಅಲ್ವಾ, ಅವ್ರಿಗೆ ಒಬ್ಬರು ಮಾಡೆಲ್ಸ್ ಬೇಕಾಗಿರುತ್ತೆ. ಅವ್ರು ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಸೊ ನಾವು ಎಕ್ಸ್ಪೆರಿಮೆಂಟ್? ಎಸ್, ನಮ್ಮ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅವರು. ಎಕ್ಸ್ಪೆರಿಮೆಂಟ್ ಅಂದರೆ ಯಾವ ಥರ? ಲೈಕ್ ಸ್ಟೂಡೆಂಟ್ಸ್ಗೆ ನೋಡಿಸ್ತಾರೆ ಯಾವ ಥರ ಮೇಕಪ್ ಮಾಡಬೇಕು. ಓಕೆ ಓಕೆ, ನಿಮ್ಮ ಮೇಲೆ ಮೇಕಪ್ ಹಾಕಿ. ಎಸ್ ಎಕ್ಸಾಕ್ಟ್ಲಿ. ಎಕ್ಸ್ಪೆರಿಮೆಂಟ್ ಅಂದರೆ ಆ ಥರ? ಎಸ್, ಆ ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ನಮ್ಮ ಮೇಲೆ. ಸೊ ಜೊತೆಗೆ ಫೋಟೋಶೂಟ್ಸ್ ಮಾಡ್ತಾರೆ. ಸೊ ಹಾಗೆ. ಸೊ ಫೋಟೋಶೂಟ್ಸ್ ಅಂದರೆ ತುಂಬ ಇಷ್ಟ ನಿಮಗೆ? ಎಸ್, ಇಂಟ್ರೆಸ್ಟ್. ಅದಕ್ಕಾಗಿನೇ ಅಂತಲೇ ನಾನು ಮಾಡಲಿಂಗ್ ಫೀಲ್ಡಲ್ಲಿ ಹೋದೆ. ಸೊ ಬರ್ತಾ ಬರ್ತಾ ಪ್ರಮೋಷನ್ ಮೇಲೆ ಬಂತು. ಸೊ ಶಿಫ್ಟ್ ಆಗಿಬಿಟ್ಟೆ ಈ ಸೈಡ್ ನಾನು. ಓ, ಪ್ರಮೋಷನ್ಸ್ ಯಾವ ಥರ ಪ್ರಮೋಷನ್ಸ್ ಮಾಡ್ತೀರಾ? ಪ್ರಮೋಷನ್ಸ್ ಅಂದರೆ ಲೈಕ್ ಎವ್ರಿಥಿಂಗ್. ಲೈಕ್ ಇವಾಗ ಒಂದು ಲೇಔಟಿಂದ ಹಿಡ್ಕೊಂಡು ಲೈಕ್ ಸ್ಮಾಲ್ ಶಾಪ್ಸ್, ಬಟ್ಟೆ ಶಾಪ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ ಶಾಪ್ ಆಗಿರ್ಬೋದು, ಜ್ಯುವೆಲ್ರಿ ಶಾಪ್ಸ್ ಆಗಿರ್ಬೋದು. ಸೊ ಅದರ ಎಲ್ಲ ಥರದ ನಾನು ಪ್ರಮೋಷನ್ಸ್ ಮಾಡ್ತಾಯಿದ್ದೀನಿ. ಸೊ ಬೇಸಿಕಲಿ ಪ್ರಮೋಷನ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್ ನನಗೆ ಗೊತ್ತಿರೋ ಪ್ರಕಾರ. ಎಕ್ಸಾಕ್ಟ್ಲಿ. ಬಿಕಾಸ್ ನೀವು ಒಂದು ಪ್ರಮೋಷನ್ ಮಾಡ್ತಿದೆ ಅಂದರೆ ದ ಪ್ರಾಡಕ್ಟ್ ಏನಾಗಲಿ ಅದು ಜೆನ್ಯೂನ್ ಆಗಿರಬೇಕು. ಸೊ ಅಂತ ನೀವು ಸೆಲೆಕ್ಟ್ ಮಾಡ್ಕೊತೀರಾ, ಇಲ್ಲ ಬಂದಿರೋದೆಲ್ಲ ಪ್ರಮೋಷನ್ಸ್ ಮಾಡ್ತೀರಾ? ಇಲ್ಲ ಇಲ್ಲ, ನಾನು ಆ ಥರ ಸೆಲೆಕ್ಟ್ ಮಾಡೋದಿಲ್ಲ, ಆ ಥರ ಎಲ್ಲ ಹೋಗಲ್ಲ. ಫಸ್ಟ್ ನೋಡ್ತೀನಿ, ಅದು ಜೆನ್ಯೂನ್ ಇದ್ದರೆ ಮಾತ್ರ ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಅದರ್ವೈಸ್ ನಾನು ಹೋಗಲ್ಲ. ಇಲ್ಲ. ಕನ್ಫರ್ಮಾ? ಕನ್ಫರ್ಮ್. ಸೊ ನೆಕ್ಸ್ಟ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಏನಾದರೂ? ನಮ್ಮ ಫ್ಯಾಮಿಲಿ ಅಂತಂದರೆ ನಮ್ಮ ಮದರ್, ನಮ್ಮ ಹಸ್ಬೆಂಡ್ ಜೊತೆಗೆ ಹ್ಯಾವ್ 2 kids, ಬ್ಯೂಟಿಫುಲ್ ಡಾಟರ್ಸ್ ಇದ್ದಾರೆ ಇಬ್ಬರು. ಸೊ ನಾರ್ಮಲ್ ಸ್ಮಾಲ್ ಫ್ಯಾಮಿಲಿ ಅಷ್ಟೇ. ಸೊ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಗಿದೆ ಈ ಪ್ರಮೋಷನ್ಸ್ ಫೀಲ್ಡಲ್ಲಿ? ಜಸ್ಟ್ ಒಂದು 6-7 months ಆಗಿರ್ಬೋದು ಅಷ್ಟೇ. 6-7 months. ಎಸ್. ಸೊ ಯು ಆರ್ ಅರ್ನಿಂಗ್ ಎನಫ್? ಯಾ, ಲೋಕಲ್ಗೆ ನನಗೆ ಓಕೆ ನನ್ನ ಅರ್ನಿಂಗ್. ಎಸ್. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡು ಹೋಗಬೇಕು, ಇಲ್ಲ ನೀವು ಬೇರೆ ಕಡೆ ಎಲ್ಲಾದರೂ ಪ್ರಮೋಷನ್ಸ್ ಬಂದರೆ ಫ್ಯೂಚರ್ ಯಾವ ಥರ ಪ್ಲ್ಯಾನ್ ಮಾಡಿದ್ದೀರಿ? ಇನ್ ಕೇಸ್ ಬಂದರೆ ನಾನು ಫಸ್ಟ್ ಫ್ಯಾಮಿಲಿ ಜೊತೆ ಡಿಸ್ಕಸ್ ಮಾಡ್ತೀನಿ. ಅವ್ರು ಪರ್ಮಿಷನ್ ಕೊಟ್ಟು ಡೆಫಿನೆಟ್ಲಿ. ಐ ಮೀನ್ ಐ ಆಮ್ ನಾಟ್ ಆಸ್ಕಿಂಗ್ ಅಬೌಟ್ ಲೈಕ್
ಫಿಲಿಮ್ ಇಂಡಸ್ಟ್ರಿ ಆ ಕಡೆ ಅಂತಲ್ಲ, ಲೈಕ್ ಜಸ್ಟ್ ಪ್ರಮೋಷನ್ಸ್ಗಾಗಿ. ಪ್ರಮೋಷನ್ಸ್, ಎಸ್ ಐ ಅಂಡರ್ಸ್ಟುಡ್. ಇವಾಗ ಅದೇ ಅಪಾರ್ಟ್ ಫ್ರಮ್ ಬಳ್ಳಾರಿ ಅಂತ ಕೇಳ್ತಾ ಇದ್ದೀರಾ. ಸೊ ಔಟ್ ಆಫ್ ಬಳ್ಳಾರಿ ಹೋಗ್ಬೇಕಂದ್ರೂ ಲೈಕ್ ಫ್ಯಾಮಿಲಿ ಸಪೋರ್ಟ್ ಮಾಡಬೇಕು, ಪರ್ಮಿಷನ್ಸ್ ಕೊಡಬೇಕಾಗುತ್ತೆ. ಇಫ್ ದೇ ಆರ್ ಗಿವಿಂಗ್ ಪರ್ಮಿಷನ್ ದೆನ್ ಡೆಫಿನೆಟ್ಲಿ ಐ ವಿಲ್ ಗೋ ವಿತ್ ಯು ವಿಲ್ ಗೋ. ಎಸ್. ಸೊ ಆ್ಯಕ್ಚುಲಿ ನಿಮ್ಮದು ಇನ್ಸ್ಟಾಗ್ರಾಮ್ ಬ್ಲಾಕ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೆ. ಎಕ್ಸಾಕ್ಟ್ಲಿ. ಏನು ಅದ್ರ ರೀಸನ್ ಏನು? ಇದ್ದಕ್ಕಿದ್ದಂಗೆ ಒಂದು ಫೈನ್ ಡೇ ಚೆಕ್ ಮಾಡ್ತಾಯಿದ್ದೆ, ಸಸ್ಪೆಂಡ್ ಆಗಿದೆ ಅಂತ ಬಂತು ಅಕೌಂಟ್. ಗೊತ್ತಿಲ್ಲ ನನಗೆ ಯಾಕೆ ಅಂತ ಹೇಳ್ಬಿಟ್ಟು ಬಡಿ ಟೋಲ್ಡ್ ಮಿ ದಟ್ ಮೇ ಬಿ ರಿಪೋರ್ಟ್ ಮಾಡಿರ್ತಾರೆ ಏನಾದರೂ ನನ್ನ ಅಕೌಂಟ್ಗೆ, ಅದಕ್ಕೆ ಹಂಗೆ ಆಗಿರ್ಬೋದು ಅಂತ ಹೇಳ್ತಿದ್ದಾರೆ. ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ. ಬಟ್ ಆಫ್ಟರ್ 1 ವೀಕ್ ಆದಮೇಲೆ ನನ್ನ ಅಕೌಂಟ್ ನನಗೆ ವಾಪಸ್ ಬಂತು. ಸೊ ಯು ಆರ್ ಹ್ಯಾಪಿ ನೌ? ಯಾ, ನೌ ಹ್ಯಾಪಿ. ಸೂಪರ್. ಬಟ್ ಎನಿ ಒನ್ ಸಜೆಷನ್ ಫಾರ್ ನ್ಯೂ ಕಮರ್ಸ್ ಇನ್ ಪ್ರಮೋಷನ್ ಫೀಲ್ಡ್? ನ್ಯೂ ಕಮರ್ಸ್ ಅಂತ ಆಲ್ರೆಡಿ ಬಂದಿದ್ದಾರೆ, ಸದ್ಯಕ್ಕಂತೂ ಬಂದುಬಿಟ್ಟಿದ್ದಾರೆ. ಅವ್ರಿಗೆ ಹೇಳೋದು ಒಂದೇ ಏನಂದರೆ, ಇನ್ನು ಥಿಂಕ್ ಮಾಡಿ, ಲೈಕ್ ಚಾಯ್ಸ್ ಮಾಡ್ಕೊರಿ ಯಾವ ಥರ ನೀವು ಪ್ರಮೋಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಕಂಡಿದ್ದೆಲ್ಲ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು. ಆ್ಯಕ್ಚುಲಿ ನಿಮಗೂ ಅಷ್ಟು ಎಕ್ಸ್ಪೀರಿಯೆನ್ಸ್ ಇಲ್ಲ ನನ್ನ ಪ್ರಕಾರ, ಬಟ್ ನೀವು ಮಾಡ್ತಿದ್ದೀರಾ, ಒಳ್ಳೆಯದು. ಬಟ್ ಇದು ಯಾವ ಥರ ಆಗುತ್ತೆ ಅಂದರೆ, ಯು ಆರ್ ಎ ಮ್ಯಾರಿಡ್, ಸೊ ನಿಮಗೆ ಫ್ಯಾಮಿಲಿ ಸಪೋರ್ಟ್ ಇದೆ ಅಂತ ಓಕೆ. ಕೆಲವೊಂದು ಜನ ಇವಾಗ ಸ್ಟಾರ್ಟ್ ಮಾಡ್ತಾರೆ, ಅವ್ರಿಗೆ ಏನು ಸಜೆಷನ್ ಮಾಡ್ತೀರಾ ನೀವು? ನಾಟ್ ಓನ್ಲಿ ಪ್ರಮೋಷನ್ಸ್, ಕಂಟೆಂಟ್ ಕ್ರಿಯೇಷನ್ಸ್ ಆಗಲಿ. ಸೊ ಬಿಕಾಸ್ ಯು ಆರ್ ಇನ್ ಟು 3 ಆಫ್ ಥಿಂಗ್ಸ್, ಯು ಆರ್ ಎ ಫಿಟ್ನೆಸ್ ಆ್ಯಂಡ್ ಪ್ರಮೋಷನ್ಸ್ ಆ್ಯಂಡ್ ಕಾಮಿಡಿ ವಿಡಿಯೋಸು ಕೆಲವೊಂದು ಮಾಡಿದ್ದೀರಾ. ಸೊ ಅದಕ್ಕೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಯಾವುದೇ ಥರದ ಫೀಲ್ಡ್ ಚಾಯ್ಸ್ ಮಾಡ್ಕೊರಿ. ಫಾರ್ ಎಕ್ಸಾಂಪಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಕಡೆಯಿಂದ ಒಂದು ಮೆಸೇಜ್ ಸಿಗಬೇಕು ಜನಗಳಿಗೆ. ವಾಟ್ ಎವರ್ ಇಟ್ ಇಸ್, ಕಾಮಿಡಿ ಆಗಿರಲಿ, ಇನ್ನೊಂದು ಆಗಿರಲಿ, ಏನೇ ಆಗಿರಲಿ, ಒಂದು ಒಳ್ಳೆ ಮೆಸೇಜ್ ಸಿಗಲಿ ಅಂತಲೇ ಬಯಸ್ತೀನಿ. ಯಾವುದ್ಯಾವುದೋ ಲೈಕ್ ವೇಸ್ಟ್ ವೀಡಿಯೋಸ್ ಆ ಥರ ಮಾಡಬೇಡಿ ಅಂತಲೇ ಹೇಳ್ತೀನಿ ನಾನು. ಬೇರೆಯವ್ರಿಗೆ ಹರ್ಟ್ ಆಗಬಾರ್ದು, ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಬೇಸಿಕಲಿ ಈ ಲೈಫ್ ಹೆಂಗಿದೆ ಇವಾಗ ನಿಮ್ಮದು? ನಂದಂತೂ ತುಂಬ ಚೆನ್ನಾಗೇ ಇದೆ. ಆರ್ ಯು ಸ್ಯಾಟಿಸ್ಫೈಡ್ ವಿತ್ ಯುವರ್ ಲೈಫ್? ಎಸ್ ಐ ಆಮ್ ಸ್ಯಾಟಿಸ್ಫೈಡ್ ಕಂಪ್ಲೀಟ್ಲಿ. ಎಸ್, ಅಫ್ಕೋರ್ಸ್. ನನಗಂತೂ ಯಾವ್ದು ಲೈಕ್ ಹಸ್ಬೆಂಡ್ ಸಪೋರ್ಟ್ ಇದೆ, ಮದರ್ ಸಪೋರ್ಟ್ ಇದೆ, 2 ಮಕ್ಕಳಿದೆ, ಐ ಆಮ್ ಮ್ಯಾರಿಡ್ ಆ್ಯಂಡ್ ಆಲ್ಸೋ ಐ ಆಮ್ ಅರ್ನಿಂಗ್. ಇನ್ನು ಇದಕ್ಕಿಂತ ಜಾಸ್ತಿ ಏನು ಬೇಕಿದೆ? ವಾಟ್ ಈಸ್ ಯುವರ್ ಏಮ್ ಇನ್ ದ ಲೈಫ್? ಲೈಕ್ ನೀವು ಏನು ಅಚೀವ್ ಮಾಡಬೇಕಂತ ಅಂದ್ಕೊಂಡಿದ್ದೀರಾ? ಸದ್ಯಕ್ಕಂತ ನನ್ನ ಹತ್ರ ಏನೂ ಇಲ್ಲ ಇವಾಗ. ಆ್ಯಕ್ಚುಲಿ ನಾನು ಏನು ಮಾಡಬೇಕಂತ ಅಂದ್ಕೊಂಡಿಲ್ಲ, ಮನೇಲೇ ಇದ್ಬಿಟ್ಟು ಫ್ಯಾಮಿಲಿ, ಹಸ್ಬೆಂಡ್ನ ನೋಡಿಕೊಂಡು ಮಕ್ಕಳು ನೋಡ್ಕೋಬೇಕಂತಲೇ ಇತ್ತು. ಬಟ್ ಗಾಡ್ ಹ್ಯಾಸ್ ಸಮ್ ಪ್ಲ್ಯಾನ್ಸ್, ಹಿಂಗೆ ಬಂದೆ ಅಷ್ಟೇ. ನನಗಂತೂ ಓನ್ಲಿ ಫ್ಯಾಮಿಲಿ ಮೇಲೇ ಇಂಟ್ರೆಸ್ಟ್, ಫ್ಯಾಮಿಲಿ ನೋಡ್ಕೋಬೇಕಂತಲೇ ಆಸೆ. ಫ್ಯೂಚರ್ ಪ್ಲ್ಯಾನ್ಸು ಅಷ್ಟೇನಿಲ್ಲ ಅಂತೀರಾ? ಯಾ, ಸೀರಿಯಸ್ಲಿ ಅಷ್ಟೇ, ಏನು ಫ್ಯೂಚರ್ ಪ್ಲ್ಯಾನ್ಸ್ ಅನ್ನೋದು ಏನಿಲ್ಲ. ಸೊ ಬೇಸಿಕಲಿ ನಂದು ಒಂದು ಡೌಟು, ನೀವು ಪ್ರಮೋಷನ್ಸ್ ಮಾಡಬೇಕು, ಮಾಡಲಿಂಗ್ ಮಾಡಬೇಕು, ಹೌದು, ಪ್ಲ್ಯಾನ್ ಇದ್ದಿಲ್ಲ? ಇಲ್ಲ. ಪ್ಲ್ಯಾನ್ ಇಲ್ಲದೆ ನೀವು ಇಷ್ಟು ಅಚೀವ್ ಮಾಡಿದ್ದೀರಾ. ಎಸ್. ಮತ್ತು ನೀವು ಪ್ಲ್ಯಾನ್ ಮಾಡಿಕೊಂಡು ಮುಂದೆ ಹೋದರೆ ಇನ್ನೂ ಎಷ್ಟು ಅಚೀವ್ ಮಾಡ್ಬೋದು ಅಂತ? ಡೆಫಿನೆಟ್ಲಿ ಮಾಡ್ಬೋದು. ಸಪೋರ್ಟ್ ಇದ್ದರೆ ಡೆಫಿನೆಟ್ಲಿ ಮಾಡ್ಬೋದು. ಆಲ್ಮೋಸ್ಟ್ ನಿಮ್ಮ ಹಸ್ಬೆಂಡ್ ಆಗಲಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಪೋರ್ಟ್ ಮಾಡ್ತಾರೆ. ಹಸ್ಬೆಂಡ್ ಒಂದು ಸಪೋರ್ಟ್ ಇದ್ದರೆ ನಡೆಯಲ್ಲ. ಸಮಾಜ, ರಿಲೇಟಿವ್ಸ್ ಎಲ್ಲ ಇರ್ತಾರಲ್ವಾ, ಅವ್ರಿಗೋಸ್ಕರ ಒಂದೊಂದು ಸತಿ ಒಂದು ಸ್ಟೆಪ್ ಹಿಂದೆ ತಗೋಬೇಕಾಗತ್ತೆ. ಓಕೆ. ಸೊ ನಂದು ಇನ್ನೊಂದು ಕ್ವಶನ್ ಏನಂದರೆ, ಇವಾಗ ಕ್ರಿಯೇಟರ್ಸ್ ಆದಮೇಲೆ ಕಮೆಂಟ್ಸ್ ಬರುತ್ತೆ, ಆ ಕಮೆಂಟ್ಸ್ನ ನೀವು ಹೆಂಗೆ ತೊಗೊತೀರಾ? ಇಟ್ ಮೇ ಬಿ ಪಾಸಿಟಿವ್ ಆರ್ ಇಟ್ ಮೇ ಬಿ ನೆಗೆಟಿವ್. ನಾನು ಪಾಸಿಟಿವ್ ಆಗಿ ತೊಗೊತೀನಿ. ಬಂತಾ ಓಕೆ, ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ಅಂತ ಅನ್ಕೊತೀನಿ ಹೊರತು ನಾನು ಜಾಸ್ತಿ ಅದ್ರ ಮೇಲೆ ಥಿಂಕ್ ಮಾಡಲ್ಲ, ಬಿಟ್ಬಿಡ್ತೀನಿ. ಸೊ ಇವಾಗ ನಿಮ್ಮ ವಿಡಿಯೋ ನೋಡಿ ನಿಮ್ಮನ್ನು ಇನ್ಸ್ಪೈರ್ ಆಗೋ ಸ್ವಲ್ಪ ಜನ ಇರ್ತಾರೆ, ಅವರಿಗೋಸ್ಕರ ಏನಾದರೂ ಮೆಸೇಜ್? ನನ್ನ ವೀಡಿಯೋಸ್ ನೋಡಿ ಇನ್ಸ್ಪೈರ್ ಆಗ್ತಿದೆ ಅಂದರೆ ನಾನು ಫಿಟ್ನೆಸ್ ಬಗ್ಗೆ ಅಷ್ಟೇ ಹೇಳ್ತೀನಿ. ಎಲ್ಲರೂ ಫಿಟ್ಟಾಗಿರ್ಬೇಕಂತ ಬಯಸ್ತೀನಿ. ಎಲ್ಲರೂ ಹೊರಗೆ ಬನ್ನಿ. ಎಲ್ಲರೂ ಏನು ಅನ್ಕೊತಾರೆ ಅಂತಂದರೆ, ಮನೆ ಕೆಲಸ ಮಾಡಿಬಿಟ್ಟೆ ನಾನು ಫಿಟ್ ಆಗ್ಬೋದು, ಹಾಗೆ ಹಿಂಗೆ ಅಂತಾರೆ. ನೋ, ನಥಿಂಗ್ ಲೈಕ್ ದ್ಯಾಟ್. ಹಿಟ್ ದ ಜಿಮ್, ಒಳ್ಳೆ ಗುಡ್ ಫುಡ್ ತಿನ್ನಿರಿ, ಹೆಲ್ದಿ ಫುಡ್ ತಿನ್ನಿರಿ, ಹ್ಯಾಪಿಯಾಗಿರಿ, ಇಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮದು ಫಸ್ಟ್ ಪ್ರಮೋಷನ್ ವೀಡಿಯೋ ಇತ್ತಲ್ಲ, ಅವ್ರ ಬಗ್ಗೆ ಏನಾದರೂ ಲೈಕ್ ನೀವು ಆಲ್ಮೋಸ್ಟ್ ಒಂದು 6 ಮಂತ್ಸ್ ಆಗಿದೆ ಅಲ್ವಾ ಪ್ರಮೋಷನ್? ನಿಮ್ಮ ಫಸ್ಟ್ ವೀಡಿಯೋ ಪ್ರಮೋಷನಿಗೆ ಇವಾಗ ಪ್ರೆಸೆಂಟ್ ನಿಮ್ಗೆ ಯಾವುದಾದ್ರು ವೀಡಿಯೋ ಪ್ರಮೋಷನ್ ಬಂತಂದರೆ ನಿಮ್ಮದು ಜರ್ನಿ ಹೆಂಗಿರುತ್ತೆ? ಲೈಕ್ ಹೆಂಗಿದೆ ಇವಾಗ? ಫಸ್ಟ್ ವೀಡಿಯೋ ಮಾಡೋಕ್ಕೆ ಇವತ್ತೊಂದು ವೀಡಿಯೋ ಮಾಡಬೇಕಂದ್ರೆ ಡಿಫ್ರೆನ್ಸ್ ಏನಿರುತ್ತೆ? ಡಿಫ್ರೆನ್ಸ್ ಸ್ಟಾರ್ಟಿಂಗ್ ಅಂತೂ ನಾನು ಅಷ್ಟು ಪರ್ಫೆಕ್ಟ್ ಇದ್ದಿಲ್ಲ. ಸೊ
ಸೊ ಹೇಳ್ತಾರಲ್ಲ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ಬಿಟ್ಟು, ಸೊ ಹಂಗೆ ಪ್ರಾಕ್ಟೀಸ್ ಆಗ್ತಾ ಆಗ್ತಾ ನೀವು ಪರ್ಫೆಕ್ಟ್ ಆಗಿದ್ದೀನಿ ಅಷ್ಟೇ. ಹೋ, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ Man ಪರ್ಫೆಕ್ಟ್, perfect, exactly. ಬಟ್ ಯು ಆರ್ ಎ ವುಮೆನ್. ಸಾರಿ, ವಾಟ್ ಎವರ್, ಮ್ಯಾನರ್ ಓಕೆ, ಪ್ರಾಕ್ಟೀಸ್ ಮೇಕ್ಸ್ ವುಮೆನ್ ಪರ್ಫೆಕ್ಟ್, ಎಸ್ ಆರ್ ನೋ? ಮೇ ಬಿ. ನನಗೂ ಅರ್ಥ ಆಗುತ್ತೆ ಪ್ರಾಕ್ಟೀಸ್ ಮಾಡಿದ್ರೆ ಏನಾದರೂ ಅಚೀವ್ ಮಾಡ್ಬೋದು ಅಂತ, ಬಟ್ ಆ ಸ್ಟೇಟ್ಮೆಂಟ್ ಅನ್ನೋದು ಸ್ವಲ್ಪ ಇದು ಅನಿಸುತ್ತಲ್ಲ, ಓನ್ಲಿ ಫಾರ್ ಮೆನ್ ಅನ್ನೋ ಥರ ಅಲ್ಲ ಅಂತ. ಇಟ್ಸ್ ನಾಟ್ ಮೆನ್, ಇಟ್ಸ್ ಆ್ಯಕ್ಚುಲಿ ಮ್ಯಾನ್. ಮ್ಯಾನ್, ವುಮೆನಲ್ಲಿ ಕೂಡ ಮ್ಯಾನ್ ಇದೆ ಅಲ್ವಾ? ನೈಸ್ ನೈಸ್ ನೈಸ್. ಸೊ ನೆಕ್ಸ್ಟ್ ನಿಮ್ಮ ಮಕ್ಳ ಬಗ್ಗೆ ಯಾವ ಲೈಕ್ ಏನು ಓದ್ತಿದ್ದಾರೆ? ನನ್ನ ಫಸ್ಟ್ ಡಾಟರ್ ಬಂದುಬಿಟ್ಟು ಶಿ ಈಸ್ LKG ನಾವು, ಫಿಲೋಸಲ್ಲಿ ಓದ್ತಾ ಇದ್ದಾಳೆ. ಸಣ್ಣವಳಿಗೆ ಮೇ ಬಿ ನೆಕ್ಸ್ಟ್ ಇಯರ್ ಈ ಇಯರ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಡ್ಮಿಷನ್ಸ್ಗೆ. ಸೊ ಮೇ ಬಿ ಈ ವರ್ಷ ಹೋಗ್ಬೋದು ಅವಳು ಕೂಡ ಸ್ಕೂಲಿಗೆ. ಸೊ ಅವ್ರ ಮಕ್ಳಿಗೆ ಏನು ಮಾಡಬೇಕಂತ, ಲೈಕ್ ಅವ್ರ ಫ್ಯೂಚರಲ್ಲಿ ಡಾಕ್ಟರ್, ಇಂಜಿನಿಯರ್, ಎನಿ ಅದರ್ ಪ್ರೊಫೆಷನ್ ನೀವು ಡಿಸೈಡ್ ಮಾಡಿರೋದು? ನಾನಂತೂ ಡಾಕ್ಟರ್, ಇಂಜಿನಿಯರ್ ಆ ಥರ ನಾನೇನು ಡಿಸೈಡ್ ಆಗಿಲ್ಲ, ಅದು ಅವ್ರ ಚಾಯ್ಸ್. ಬಟ್ ನನ್ನ ಕಡೆಯಿಂದ ಅವ್ರಿಗೆ ಏನು ಮಾಡಬೇಕಂದ್ರೆ ಫಸ್ಟ್ ಅವ್ರಿಗೆ ಕರಾಟೆ ಕಲಿಬೇಕು. ಕರಾಟೆ? ಎಸ್. ವೈ? ಇವಾಗಿರೋ ಪರಿಸ್ಥಿತಿಗಳು ಹಾಗಿದೆ. ಓಕೆ. ಸೊ ಸೆಲ್ಫ್ ಡಿಫೆನ್ಸ್ ಕಲೀಲೇಬೇಕು ಹೆಣ್ಮಕ್ಳು. ನನ್ನ ಮಕ್ಕಳಿಗಂತೂ ನಾನು ಕಂಪಲ್ಸರಿ ಕರಾಟೆ ಕಳಿಸ್ತೀನಿ. ಆ್ಯಂಡ್ ಸ್ವಿಮ್ಮಿಂಗ್ ಕಳಿಸ್ಬೇಕು ಅಂತ ಆಸೆ ಇದೆ. ನನಗೆ ಡ್ಯಾನ್ಸ್ ಮಾಡಿಸ್ಬೇಕು, ಇಲ್ಲಾಂದರೆ ಏನೋ ನೋ, ನನಗೆ ಇರೋದು ಇವೆರಡೇ, ಒಂದು ಕರಾಟೆ ಕಲಿಬೇಕು, ಒಂದು ಸ್ವಿಮ್ಮಿಂಗ್ ಕಲಿಬೇಕು. ನೈಸ್. ಸೊ ಅವರು ದೊಡ್ಡವರಾದಮೇಲೆ ಆಫ್ಟರ್ ಒಂದು 22 ಇಯರ್ಸ್ ಬಂದಮೇಲೆ ಅವ್ರು ಯಾವ ಫೀಲ್ಡಲ್ಲಿದ್ದರೆ ನೀವು ಇಷ್ಟಪಡ್ತೀರಾ? ಅವರು ಲೈಕ್ ನನ್ನ ಮಗಳು ಯಾವಾಗ ಅಂತಿರ್ತಾಳೆ ನಾನು ಪೊಲೀಸ್ ಆಗ್ತೀನಿ ಅಂತಿರ್ತಾಳೆ, ಮೇ ಬಿ ಆಕೆಗೆ ಅದು ಸೂಟ್ ಆಗುತ್ತೆ ಅಂತ ನನಗೂ ಅನಿಸುತ್ತೆ. ಹಾಂ, ನಿಮಗೆ ಅನ್ಸೋದಲ್ಲ, ನಿಮಗೆ ಯಾವ್ದು ಇಷ್ಟ ಅಂತ? ನಿಮ್ಮ ಮಗಳು ಏನಾಗಬೇಕು? ಲೈಕ್ ಓನ್ಲಿ IPS ಆಫೀಸರ್ಸ್ ಆಗಬೇಕು ಅಂತ ಆಸೆ ಇದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಮುಂದೆ ಪ್ರತಿ ಗುರುವಾರ ನಿಮ್ಮ ಮುಂದೆ ಹೊಸ ಗೆಸ್ಟ್ ಜೊತೆಗೆ ಬರ್ತಾ ಇದ್ದೀವಿ. ನಾನು ನಿಮ್ಮ ಸಿರಿ ಸೈನಿಂಗ್ ಆಫ್.